ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 14ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಮಾರ್ಕೆಟ್ನಲ್ಲಿ ಬಹಳಷ್ಟು ಕರೆಕ್ಷನ್ ಇತ್ತು. ಸೊ ಲೋವರ್ ಲೆವೆಲ್ನಿಂದ ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತದೆ. ಹಾಗೆ ನಿಫ್ಟಿ 22,150ರ ಲೆವೆಲ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 150 ಪಾಯಿಂಟ್ಗಳಷ್ಟು ಅಪ್ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಆಗಿದೆ. 335 ಪಾಯಿಂಟ್ಗಳ ಅಪ್ಸೈಡ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ ಆಗಿತ್ತು. 192 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ ಬಹಳಷ್ಟು ಕರೆಕ್ಷನ್ ಇದ್ದಂಥ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇವತ್ತು ಟಾಪ್ ಪರ್ಫಾರ್ಮರ್ಸ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 6.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಅದಾನಿ ಪೋರ್ಟ್ಸ್ 4.5% ಜಂಪ್ ಆಗಿದೆ. ಯೂಶಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದೇ ಮಾರ್ಕೆಟ್ ರಿಕವರ್ ಆದಾಗ ಮತ್ತೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗುತ್ತೆ. ಹೀರೋ ಮೋಟೋಕಾಪ್ ಕೂಡ 3.5% ಜಂಪ್ ಆಗಿದೆ. ಇಂಡಾಲ್ಕೋನಲ್ಲಿ ಕೂಡ 3.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ONGC ಕೂಡ 3% ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿ 50ಯ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಗ್ತದೆ. ಅದೇ ಒಂದು ರೀಸನ್ನಿಂದ ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್, ಟಾಟಾ ಸ್ಟೀಲ್ ಕೂಡ 1% ಕರೆಕ್ಟ್ ಆಗಿದೆ. ಬಜಾಜ್ ಫಿನಾನ್ಸ್ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಈಗಲೂ ಕೂಡ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ FIIs 1356 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIIs ನೆಟ್ ಬೈಯರ್ಸ್ ಆಗಿದ್ದಾರೆ, ಬಟ್ ಬೈಯಿಂಗ್ ಅಮೌಂಟ್ ಕಡಿಮೆ ಆಗ್ತದೆ. 140 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು DIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಪೇಟಿಎಂನಲ್ಲಿ ಒಂದು ನೆಗೆಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಲೋ ಆಗಿ ಸ್ಟಾಕ್ ರಿಕವರ್ ಕೂಡ ಆಗಿದೆ. RBI ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ ಏನು ಡೆಡ್ಲೈನ್ ಅನ್ನು ಕೊಟ್ಟಿದ್ರು, ಆ ಒಂದು ಡೆಡ್ಲೈನ್ ಅಪ್ರೋಚ್ ಆಗ್ತದೆ. ಮಾರ್ಚ್ 15 ಇವರು ತಮ್ಮ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಮರ್ಚೆಂಟ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅದನ್ನು ಅವರು ಬೇರೊಂದು ಬ್ಯಾಂಕ್ಗೆ ಮೂವ್ ಮಾಡಬೇಕಾಗುತ್ತೆ. ಆಲ್ರೆಡಿ ಎಸ್ ಬ್ಯಾಂಕ್ನ ಜೊತೆಯಲ್ಲಿ ಪೇಟಿಎಂ ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ. ಆಲ್ರೆಡಿ ಅವರ ಅಕೌಂಟ್ಸ್ಗಳನ್ನು ಕೂಡ ಅವರು ಮೂವ್ ಮಾಡಿರ್ತಾರೆ. ಹಾಗೆ ಮಾರ್ಕೆಟ್ ಅವರ್ಸ್ನ ನಂತರ ಪೇಟಿಎಂಗೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಸಿಕ್ಕಿದೆ. ಇವರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ ಆಗಿ ಕೆಲಸ ಮಾಡೋದಕ್ಕೆ NPCIಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಆ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗಿದೆ. ಮಲ್ಟಿ ಬ್ಯಾಂಕ್ ಮಾಡೆಲ್ ಅಂಡರಲ್ಲಿ ಪೇಟಿಎಂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ಯೆಸ್ ಬ್ಯಾಂಕ್ ಇವರ ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ. ಅಂದರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಇನ್ ಮುಂದೆ ಇರೋದಿಲ್ಲ. ಮಲ್ಟಿ ಬ್ಯಾಂಕ್ ಮಾಡೆಲ್ನ ಅಂಡರಲ್ಲಿ ಇವರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ ಆಗಿ ಕೆಲಸ ಮಾಡಬಹುದಾಗುತ್ತೆ. ಯೆಸ್ ಬ್ಯಾಂಕ್ ಇವರ ಮರ್ಚೆಂಟ್ ಅಕೌಂಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಮಿಕ್ಕ 3 ಬ್ಯಾಂಕ್ಗಳು ಇವರಿಗೆ ಬ್ಯಾಂಕಿಂಗ್ ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇದು ಪೇಟಿಎಂಗೆ ಪಾಸಿಟಿವ್ ಆಗುತ್ತೆ. ಬ್ಯಾಂಕಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರೂ ಕೂಡ UPI ಪ್ರೊವೈಡರ್ ಆಗಿ ಪೇಟಿಎಂ ಕಂಟಿನ್ಯೂ ಆಗ್ಬೋದಾಗುತ್ತೆ. ಸೊ ಕಂಟಿನ್ಯೂಸ್ 3 ದಿನಗಳಿಂದ ಪೇಟಿಎಂನ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಅಪ್ರೂವಲ್ NPCI ಕಡೆಯಿಂದ ಸಿಕ್ಕಿರೋದ್ರಿಂದ ಸ್ವಲ್ಪ ರಿಕವರಿ ಪೇಟಿಎಂನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಬಟ್ ಸ್ಟಿಲ್ ಕಂಪ್ಲೀಟ್ ಸೊಲ್ಯೂಷನ್ ಪೇಟಿಎಂಗೆ ಸಿಗೋದಿಲ್ಲ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ಗಳು ಕ್ಲೋಸ್ ಆಗಿರೋದ್ರಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಇವರ ಲಾಸ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಸೊ ನಿನ್ನೆ ಆಲ್ಮೋಸ್ಟ್ ಎಲ್ಲ ಅದಾನಿ ಗ್ರೂಪ್ನ ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು. ಮತ್ತೆ ಇವತ್ತು ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಗ್ರೀನ್ ಎನರ್ಜಿ ಕೂಡ 11% ಗೇನ್ ಆಗಿದೆ. ಅದಾನಿ ಗ್ರೀನ್ ಎನರ್ಜಿಯ ಸಬ್ಸಿಡರಿ ಕಂಪನಿ ಅದಾನಿ ರಿನ್ಯೂವೇಬಲ್ ಎನರ್ಜಿ 59 ಲಿಮಿಟೆಡ್ ಸೋಲಾರ್ ಪ್ರಾಜೆಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಯಲ್ಲಿ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಇವರು 534 ಮೆಗಾವ್ಯಾಟ್ನಷ್ಟು ಸೋಲಾರ್ ಎನರ್ಜಿಯನ್ನು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸಪ್ಲೈ ಮಾಡ್ತಾರೆ. ಹಾಗೆಯೇ ಇವರ ಟೋಟಲ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗ್ತದೆ. ಗ್ರೀನ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಪ್ರಾಜೆಕ್ಟ್ಸ್ಗಳನ್ನು ಅದಾನಿ ಗ್ರೀನ್ ಎನರ್ಜಿ ಮಾಡ್ತಿದ್ದಾರೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬಹಳಷ್ಟು ಕರೆಕ್ಷನ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವತ್ತು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಸೊ ರೈಲ್ವೆ ಸೆಕ್ಟರ್ನ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಲಿಕ್ವಿಡಿಟಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. 85ರಿಂದ 86% ಹೋಲ್ಡಿಂಗ್ ಏನಿದೆ ಅದು ಗೌರ್ಮೆಂಟ್ನ ಬಳಿಯಲ್ಲಿ ಇದೆ. ಮಿಕ್ಕ 14% ಶೇರ್ಸ್ಗಳು ಮಾತ್ರ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತೆ. ಸೊ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ರೈಲ್ವೆ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ತಾ ಹೋದಾಗ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ರೈಲ್ವೆ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೇ ಒಂದು ಟ್ರೆಂಡ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. IRFCನಲ್ಲಿ ಆಲ್ಮೋಸ್ಟ್ 14% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. RVNL ಕೂಡ 10% ಗೇನ್ ಆಗಿದೆ. ಹಾಗೆ ರೈಲ್ಟೆಲ್ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿತ್ತು. 10% ಜಂಪ್ನೊಂದಿಗೆ ರೈಲ್ಟೆಲ್ ಕ್ಲೋಸ್ ಆಗಿದೆ. IRFCಯಲ್ಲಿ ಬೈಯಿಂಗ್ ಅನ್ನು ಮಾಡಬೇಕು ಅಂತ ಇರೋರು 120ರ ಲೆವೆಲಲ್ಲಿ IRFC ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಬೈಯಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಹಾಗೆ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನು ಕೂಡ ಫಾಲೋ ಮಾಡ್ಕೋಬೋದಾಗುತ್ತೆ. ಹಾಗೆ RVNL ಕೂಡ ಅಷ್ಟೇ 200ರ ಲೆವೆಲಲ್ಲಿ ನಿಮಗೆ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಬೈಯಿಂಗ್ ಅನ್ನು ಮಾಡ್ಬೋದು. ಎಲ್ಲ ಸ್ಟಾಕ್ಗಳು ಬಹಳಷ್ಟು ರನ್ ಆಗಿದೆ. ಫ್ಯೂಚರ್ ಪರ್ಫಾರ್ಮೆನ್ಸ್ ಹಾಗೆಯೇ ಎಲೆಕ್ಷನ್ ರಿಸಲ್ಟ್ ಈ ಕಂಪನಿಗಳ ಮುಂದಿನ ಪರ್ಫಾರ್ಮೆನ್ಸ್ಗೆ ರೀಸನ್ ಆಗುತ್ತೆ.
ಇನ್ನೊಂದು IPO ಗೋಪಾಲ್ ಸ್ನಾಕ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ನಿನ್ನೆ ದಿನ -25ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ ಅದೇ ರೀತಿಯಲ್ಲಿ 13% ಡಿಸ್ಕೌಂಟೆಡ್ ಲಿಸ್ಟಿಂಗ್ ಗೋಪಾಲ್ ಸ್ನಾಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಇಶ್ಯೂ ಪ್ರೈಸ್ ₹401. ಕಂಪನಿ 351ರ ಪ್ರೈಸ್ನಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲಿಸ್ಟಿಂಗ್ನ ನಂತರ ಸ್ವಲ್ಪ ಬೈಯಿಂಗ್ ಕೂಡ ಎಮರ್ಜ್ ಆಗಿದೆ. 362ರ ಅರೌಂಡಲ್ಲಿ ಗೋಪಾಲ್ ಸ್ನಾಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಒಂದು IPOನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಾಸ್ನಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಸ್ಮಾಲ್ ಕ್ಯಾಪ್ನ ಸ್ಟಾಕ್ಗಳು ರಿಕವರ್ ಆದಾಗ ಈ ಕಂಪನಿಗಳಲ್ಲಿ ಕೂಡ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗ್ಬೋದು. ಆದ್ದರಿಂದ ವೆಯ್ಟ್ ಮಾಡಿ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬಂದ ಮೇಲೆ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದಾಗುತ್ತೆ. ಅಥವಾ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆ ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸಸ್ನ IPO ಇವತ್ತು ಎಂಡ್ ಆಗಿದೆ. ಕೊನೆ ದಿನ ಕೂಡ ಅಷ್ಟೊಳ್ಳೆ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. QIB ಕ್ಯಾಟಗರಿ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. NIA ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಲಿಲ್ಲ. ರಿಟೇಲ್ ಕ್ಯಾಟಗರಿ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ 8 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 1.25 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಆಲ್ರೆಡಿ ಇವರು ಡಿಸ್ಕೌಂಟನ್ನು ಪ್ರೊವೈಡ್ ಮಾಡಿದ್ರು, ಆದ್ದರಿಂದ ಹೆಚ್ಚಿನ ಒಂದು ಎಂಪ್ಲಾಯೀಸ್ ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ NIA ಕ್ಯಾಟಗರಿಯಲ್ಲಿ ಏನು ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಮಿಕ್ಕಿರುವಂಥ ಶೇರ್ಸ್ಗಳನ್ನು QIBಗಳಿಗೆ ಇವರು ಅಲಾಟ್ ಮಾಡ್ತಾರೆ. ಹಾಗೆಯೇ ಈ ಒಂದು IPOನಲ್ಲಿ ಕೂಡ ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮಾರ್ಚ್ 18ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಇವರು ಹೌಸ್ ಕೀಪಿಂಗ್, ಸ್ಯಾನಿಟೇಷನ್, ಲ್ಯಾಂಡ್ಸ್ಕೇಪಿಂಗ್, ಗಾರ್ಡನಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಸರ್ವಿಸಸ್ ಈ ರೀತಿಯ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಸ್ಪಿಟಲ್ಗಳು, ಸ್ಕೂಲ್ಸ್, ಏರ್ಪೋರ್ಟ್ಗಳು, ರೈಲ್ವೆ ಸ್ಟೇಷನ್ಸ್, ಮೆಟ್ರೋ ಸ್ಟೇಷನ್ಸ್ಗಳ ಕಾಂಟ್ರಾಕ್ಟನ್ನು ತಗೊಂಡು ಸೊ ಅಲ್ಲಿ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ ಬ್ಯಾಂಡ್ ₹715, 20 ಶೇರ್ಗಳ ಲಾಟ್ ಆಗಿರುತ್ತೆ. ಫಿನಾನ್ಷಿಯಲ್ಸ್ ಓಕೆ ಇದೆ. ಹಾಗೆಯೇ ₹40 ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಕೂಡ 6% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. IPO ಮಾರ್ಕೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ, ಆದ್ರಿಂದ ಈ ಒಂದು IPOನ ಕೂಡ ನೀವು ಅವಾಯ್ಡ್ ಮಾಡ್ಬೋದಾಗುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಕಂಪ್ಲೀಟ್ ಡೀಟೇಲ್ ವಿಡಿಯೋನ ಈ ಒಂದು IPO ಮೇಲೆ ಮಾಡ್ತಿಲ್ಲ. ಹಾಗೆ ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 0.4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 0.45 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಮೊದಲನೇ ದಿನನೇ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 0.4 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ₹40 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ₹80-90 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಅಪ್ಲಿಕೇಶನ್ಸ್ಗಳನ್ನು ಕೊನೆ ದಿನ ಹಾಕ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.